ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳನ್ನು ಕಂಡು ರೇವ್ ಪಾರ್ಟಿ ನಡೆದಂತಹ ಫಾರ್ಮ್ ಹೌಸ್ ಹಿಂದಿನಿಂದ ಅಂದರೆ ಹಿಂಬದಿಯಿಂದ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾದಂತಹ ಮಂದಿ. ಫಾರ್ಮ್ ಹೌಸ್ ಹಿಂಬದಿ ಗೇಟ್ನಿಂದ ಹೊರಬರೋದಕ್ಕೆ ಯತ್ನವನ್ನು ಮಾಡಿದ್ದಾರೆ. ಮಾಧ್ಯಮಗಳನ್ನು ಕಂಡು ವಾಪಸ್ ಹೋಗಿದ್ದಾರೆ ಪಾರ್ಟಿ ಮಂದಿ. ಬೆಳಗ್ಗೆಯಿಂದಲೂ ಕೂಡ ಸಿಸಿಬಿ ಅಧಿಕಾರಿಗಳು ಇವರ ಜನ್ಮವನ್ನು ಜಾಲಾಡಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಹಿಂಬದಿ ಗೇಟ್ನಿಂದ ರೇವ್ ಪಾರ್ಟಿ ನಡೀತಾ ಇತ್ತು. ರೇವ್ ಪಾರ್ಟಿ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. 100ಕ್ಕೂ ಹೆಚ್ಚು ಜನ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ ಕೂಡ ಐಷಾರಾಮಿ ಕಾರುಗಳಾಗಿರಬಹುದು, ದೊಡ್ಡ ದೊಡ್ಡ ನಟ ನಟಿಯರು, ಚಲನಚಿತ್ರ ರಂಗಕ್ಕೂ ಸೇರಿದವರು, ಸೀರಿಯಲ್ ರಂಗಕ್ಕೂ ಸೇರಿದವರು, ಅದೇ ರೀತಿ ಬಿಸ್ನೆಸ್ ಮನ್ಗಳು. ಈ ಒಂದು ಬರ್ತ್ಡೇ ಪಾರ್ಟಿಯಲ್ಲೇ ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಅಂತ ನೋಡಿ ದಿಕ್ಕಾಪಾಲಾಗಿ ಓಡ್ತಾ ಇರುವಂಥದ್ದು ಮಾಧ್ಯಮಗಳ ಕ್ಯಾಮ್ರಾವನ್ನು ಕಟ್ಟು. ಅಯ್ಯೋ, ರೇವ್ ಪಾರ್ಟಿಯಲ್ಲಿದ್ದವರ ಪಾಡನ್ನು ನೋಡಿದ್ರೆ ನಗೆಪಾಟಲಿಗೆ ಈಡಾಗತ್ತೆ. ಚಪ್ಪಲಿಯಲ್ಲಿ ಮುಖ ಮುಚ್ಕೊಂಡು ಯುವತಿಯೊಬ್ಬಳು ಹೊರ ಬಂದಿದ್ದಾಳೆ. ನ್ಯೂಸ್ ಪೇಪರ್ ಪ್ಲಾಸ್ಟಿಕ್ ಕವರ್ನಲ್ಲೇ ಫೇಸನ್ನು ಅವಾಯ್ಡ್ ಮಾಡಿದ್ದಾರೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾದಂತಹ ಈ ಮಂದಿ. ಕ್ಯಾಮರಾ ಕಂಡು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಗಣ್ಯಾತಿ ಗಣ್ಯರು ಮತ್ತು ಅವರ ಮಕ್ಕಳು. ಅನೇಕ ಮಂದಿ ಭಾಗಿಯಾಗಿರ್ತಾರೆ. ಅದರಲ್ಲೂ ಕೂಡ ಐಷಾರಾಮಿ ಕಾರುಗಳನ್ನು ಇಟ್ಕೊಂಡಂಥವರು, ಸಣ್ಣ ಪುಟ್ಟವರಂತೂ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ. ಮುಖಕ್ಕೆ ಚಪ್ಪಲಿಯನ್ನು ಇಟ್ಕೊಂಡು ಯುವತಿಯೊಬ್ಬಳು ಅಲ್ಲಿಂದ ಕಾಲ್ ಕಿತ್ತಿರುವಂಥದ್ದು ನೋಡಿ. ಮುಖವನ್ನು, ನಮ್ಮ ಮುಖ ಯಾವುದೇ ರೀತಿಯಲ್ಲೂ ಕೂಡ ಗೊತ್ತಾಗಬಾರ್ದು ಅಂತ ಒಬ್ಬೊಬ್ಬರು ನ್ಯೂಸ್ ಪೇಪರು, ಇನ್ನೊಬ್ಬರು ತಮ್ಮ ಬಳಿ ಇದ್ದಂತಹ ಕರ್ಚೀಫ್ ಆಗಿರ್ಬೋದು, ಒಬ್ಬ ಯುವತಿ ಚಪ್ಪಲಿಯನ್ನು ಮುಖಕ್ಕೆ ಇಟ್ಕೊಂಡು ಹೋಗಿರುವಂಥದ್ದು. ಇನ್ನು ಕೊರೋನಾ ವೇಳೆ PPE ಕಿಟ್ ಥರ ಉಡುಪು ಧರಿಸಿದಂತಹ ಮಹಿಳೆಯನ್ನು ಕೂಡ ಗಮನಿಸಬಹುದು ಕೆಲವೇ ಕ್ಷಣಗಳಲ್ಲಿ. ಮುಖಕ್ಕೆ ಚಪ್ಪಲಿ, ಪೇಪರ್, ಕರ್ಚೀಫ್, ಟವಲ್, ಟೋಪಿ, ಏನಾದರೂ ಬೇರೆ ಏನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ಇಟ್ಕೊಂಡ್ಬಿಡ್ತಿದ್ರೇನೋ ಇವರು. ಮಾಡುವಂತಹ ಅನಾಚಾರದಿಂದ ತಪ್ಪಿಸಿಕೊಳ್ಳೋದಕ್ಕೆ, ಮಾಡುವಂತಹ ಕಾನೂನು ಬಾಹಿರ ಕೃತ್ಯಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ, ಮಾಧ್ಯಮಗಳ ಕ್ಯಾಮರಾದಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯಾಗಿ ಮುಖಕ್ಕೆ ಕೊರೋನಾ ಸಂದರ್ಭದಲ್ಲಿ ನಾವು ಬಳಸ್ತಾ ಇದ್ವಲ್ಲ ಮಾಸ್ಕನ್ನು, ಅದೇ ರೀತಿಯಾದಂತಹ ಮಾಸ್ಕನ್ನು ಧರಿಸಿ ಹೊರಗಡೆ ಬಂದಿರುವಂಥದ್ದು. ಫಾರ್ಮ್ ಹೌಸ್ನಿಂದ 50ಕ್ಕೂ ಅಧಿಕ ಮಂದಿ ಹೊರಗಡೆ ಬಂದಿದ್ದಾರೆ ಸ್ಟೇಷನ್ ಬೆಲ್ ತಗೊಂಡು. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಅವರ ಕಾರುಗಳಲ್ಲಿ ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿರುವಂಥದ್ದು. ಅದರಲ್ಲಿ MDMA ಕ್ರಿಸ್ಟಲ್ ಆಗಿರಬಹುದು, ಇನ್ನು ಕೆಲವೊಂದು ಪಿಲ್ಸ್ಗಳೇನು ಬರುತ್ತೆ ಮಾದಕ ವಸ್ತುಗಳು. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. PPE ಕಿಟ್ ರೀತಿಯಲ್ಲಿ ಧರಿಸ್ಕೊಂಡು ಬಂದಿರುವಂಥದ್ದು. ಮಹಿಳೆ ಸಂಪೂರ್ಣವಾಗಿ ಕವರ್ ಆಗಿದ್ದಾಳೆ. ಇದರಲ್ಲಿ ಯಾರು ಅಂತ ಗೊತ್ತಾಗಬಾರ್ದು. ಯಾಕಂತಂದರೆ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ತಗಲಬಾರ್ದು ಅಂತ ಡಾಕ್ಟರ್ಗಳು, ವೈದ್ಯಕೀಯ ಸೇವೆಯಲ್ಲಿರುವಂಥವರು ಈ ರೀತಿಯಾದಂತಹ ಕಿಟ್ಟನ್ನು ಧರಿಸೋದು ನಾವು ನೋಡಿದ್ವಿ. ಈಗ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿ ಈ ಮಹಿಳೆಯೊಬ್ಬಳು ತಾನು ಯಾರು ಅಂತ ಗೊತ್ತಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಮುಖಕ್ಕೆ PPE ಕಿಟ್ ಧರಿಸಿ ಬಾಡಿ ಕೂಡ ಕಂಪ್ಲೀಟ್ ಕವರ್ ಮಾಡ್ಕೊಂಡಿದ್ದಾಳೆ. ಅದೇ ರೀತಿ ಒಂದು ಗಾಗಲನ್ನು ಕೂಡ ಹಾಕ್ಕೊಂಡಿರುವಂಥದ್ದು. ಕಾರ್ನಲ್ಲಿ ಏರಿ ಹೋಗಿಬಿಡೋದು. ಇಂತಹ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಈ ರೀತಿಯಾಗಿ ಓಡಿ ಹೋಗೋದು ನಿಜವಾಗಲೂ ಕೂಡ ಹಾಸ್ಯಾಸ್ಪದ ಅನಿಸುತ್ತೆ. ಸದ್ಯಕ್ಕೆ ಆ ಮಹಿಳೆಯನ್ನು ಕೊನೆಗೂ ಬಿಟ್ಟಿಲ್ಲ. ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಕ್ಯಾಪ್ಚರ್ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಅಂತಂದರೆ ಮುಖಕ್ಕೆ ಚಪ್ಪಲಿಯನ್ನು ಇಟ್ಕೊಂಡು ಹೋಗುವಂತಹ ಪರಿಸ್ಥಿತಿಯನ್ನು ಯಾಕೆ ತಂದುಕೊಳ್ಬೇಕು ಇಂಥವರು. ಅದರಲ್ಲೂ ಕೂಡ ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಿದಂಥವ್ರ ವಿರುದ್ಧವಾಗೂ ಕ್ರಮ ಆಗುತ್ತೆ. ಈ ಒಂದು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಬಿಸ್ನೆಸ್ ಮನ್ಗಳಾಗಿರ್ಬೋದು, ನಟ ನಟಿಯರಾಗಿರ್ಬೋದು, ಅದರಲ್ಲೂ ಕೂಡ ಒಬ್ಬ ತೆಲುಗಿನ ನಟಿಯವರು ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಬೆಳಗ್ಗೆ ಒಂದು ಫೇಕ್ ವಿಡಿಯೋವನ್ನು ಕೂಡ ಹೊರಗಡೆ ಬಿಡ್ತಾರೆ. ಆ ಫೇಕ್ ವಿಡಿಯೋನ ಬಿಟ್ಟು ನಾನು ತುಂಬ ಸಾಚ ಅಂತ ತೋರಿಸ್ಕೊಳ್ಳೋಕೆ ಹೋಗಿದ್ದು, ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂತಹ ಕೆಲಸಕ್ಕೂ ಕೂಡ ಆ ನಟಿ ಕೈ ಹಾಕಿರ್ತಾಳೆ. ಅದಾದ ಮೇಲೆ ಪೊಲೀಸರ ಒಂದು ಕನ್ಫರ್ಮೇಷನ್ ಸಿಗುತ್ತೆ ನಮಗೂ ಕೂಡ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈಕೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿ ಒಳಗಡೆ ಪೊಲೀಸರ ಕಾಲನ್ನು ಹಿಡ್ಕೊಂಡಿರುವಂಥದ್ದು. ದಯವಿಟ್ಟು ನನ್ನ ಹೆಸರನ್ನು ಹೊರಗಡೆ ಬಿಡಬೇಡಿ, ನನ್ನ ಮಾನ ಮರ್ಯಾದೆ ಹೋಗುತ್ತೆ ಅಂತ. ಕೆಲವೊಂದು ವಿಡಿಯೋ ಆಮೇಲೆ ಫೋಟೋಗಳು ಕೂಡ ಸಿಗುತ್ತೆ ಸಾಕ್ಷ್ಯಾಧಾರವಾಗಿ ನಮಗೆ. ರೇವ್ ಪಾರ್ಟಿಯಲ್ಲಿ ಆಕೆ ಭಾಗಿಯಾಗಿದ್ದು ಕೂಡ ಕನ್ಫರ್ಮ್ ಆಗುತ್ತೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗಿತ್ತು ಆ ಒಂದು ಫೋಟೋ. ಸದ್ಯಕ್ಕೆ
ಆ ಮಹಿಳೆಯ ವಿರುದ್ಧವಾಗೂ ಕೂಡ ಏನು ಕ್ರಮ ಕೈಗೊಳ್ತಾರೋ ಕಾದು ನೋಡೋಣ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ನೋಡ್ತಾ ಇದ್ದೀವಿ, ನಿಜವಾಗ್ಲೂ ಕೂಡ ಇದು ನಗೆಪಾಟಲಿಗೀಡಾಗುವಂತಹ ಕೆಲಸ. ಆರೋಪಿಗಳು ತಮ್ಮ ಮುಖವನ್ನು ಈ ರೀತಿಯಾಗಿ ಕಾಣಬಾರ್ದು ಮಾಧ್ಯಮಗಳ ಕ್ಯಾಮ್ರಾಗಳಿಗೆ ಅಂತ ಈ ಬೇಲನ್ನೇನೋ ತಗೊಂಡು ಈ ಕಡೆ ಹೊರಗಡೆ ಬಂದಿದ್ದಾರೆ. ಮುಖಕ್ಕೆ ಚಪ್ಪಲಿ ಇಟ್ಕೊಳ್ಳೋದು, PPE ಕಿಟ್ ರೀತಿ ರೆಡಿಯಾಗಿ ಬರೋದು, ಏನಿದು ಅವಾಂತರ? ಸದ್ಯಕ್ಕೆ ಎಷ್ಟು ಜನ ಇನ್ನೂ ಒಳಗಡೆ ಇದ್ದಾರೆ, ಇನ್ನು ಈಗ ಎಸ್ಕೇಪ್ ಆಗಿರೋರು ಎಷ್ಟು ಜನ ಅಂತ? ಖಂಡಿತ ವಿಶ್ವನಾಥ್, ನೀವ್ ಹೇಳ್ದಂಗೆ ಖಂಡಿತ ಮಕ್ಕಳು ಇನ್ನು ಇವ್ರು ಅಂದ್ರೆ ಒಂದ್ ರೀತಿ ಈ ಒಂದು ಪ್ರಕರಣ ನಗೆಪಾಟ್ಲಿಗೀಡಾಗಿದೆ ಅಂತ ಹೇಳ್ಬೋದು. ಇನ್ನು ಅಂದ್ರೆ ಈಗಾಗ್ಲೇ ನೀವು ಒಂದು ವಿಜುವಲ್ಸ್ ಗಳಲ್ಲಿ ಕೂಡ ನೋಡ್ತಾ ಇರ್ಬೋದು. ಅಲ್ಲಿ ಆ ಕಡೆಯಿಂದ ಅಂದ್ರೆ ರೆಸಾರ್ಟ್ ಒಂದು ಫಾರ್ಮ್ ಹೌಸ್ ಒಳಗಡೆಯಿಂದ ಬರ್ತಾ ಇರ್ತಕ್ಕಂತ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಎಲ್ಲರನ್ನೂ ಕೂಡ ಕೈಗೆ ಏನೇನು ಸಿಗುತ್ತೋ ಎಲ್ಲವನ್ನೂ ಕೂಡ ಮುಖಕ್ಕೆ ಮುಚ್ಕೊಂಡು ಬರ್ತಾ ಇರ್ತಕ್ಕಂಥ, ಅದರಲ್ಲೂ ಕೂಡ ಎಸ್ಪೆಷಲಿ ಒಬ್ಬ ಮಹಿಳೆ ನೀವ್ ಹೇಳ್ದಂಗೆ PPE ಕಿಟ್ ಅನ್ನ PPE ಕಿಟ್ ರೀತಿ ಫುಲ್ ಕವರ್ ಮಾಡ್ಕೊಂಡು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಕೈಗೆ ಏನ್ ಸಿಗುತ್ತೋ ಕವರು, A4 ಶೀಟ್, ಟವಲ್, ಸೀರೆ, ಕೈಗೆ ಏನೇನ್ ಸಿಗುತ್ತೋ ಅದನ್ನೆಲ್ಲಾ ಕೂಡ ತಗೊಂಡು ಒಂದು ತಮ್ಮ ಮುಖಗಳನ್ನ ಮುಚ್ಕೊಂಡು ಆಚೆ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ಫಾರ್ಮ್ ಹೌಸ್ಗೆ 2 ಗೇಟ್ಗಳ ಇರೋದ್ರಿಂದ ಮುಂದಿನ ಗೇಟ್ ಮತ್ತೆ ಹಿಂದೆ ಅದ್ರ ಬ್ಯಾಕ್ ಸೈಡ್ ಗೇಟ್ ಅಲ್ಲೂ ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರೂ ಕೂಡ ಹೊರಗಡೆ ಬಂದಿರ್ತಕ್ಕಂಥದ್ದು. ಇದೊಂದು ರೀತಿ ಇವತ್ತಿನ ದಿನಕ್ಕೆ ಕೂಡ ಒಂದು ನಗೆಪಾಟ್ಲು ವಿಚಾರ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಅಲ್ಲಿ ಇದ್ದಂತಹ 101 ಜನರಲ್ಲಿ ಈಗಾಗಲೇ ಎಲ್ಲರೂ ಕೂಡ ಬಹುತೇಕ ಎಲ್ಲರೂ ಕೂಡ ಮುಂದಿನ ಗೇಟು ಮತ್ತು ಹಿಂದಿನ ಗೇಟ್ ಇಂದನೂ ಕೂಡ ಹೊರಗಡೆ ಹೋಗಿದ್ದು. ಕೆಲವರು ಅಷ್ಟೇ, ಅಂದ್ರೆ ಚಲನಚಿತ್ರ ನಟಿ ಹೇಮಾ ಯಾರಿದ್ದಾರೆ ಅವರು ಮತ್ತೆ ಕೆಲವರು ಯಾರು ಸೆಲೆಬ್ರಿಟಿಗಳು, ಮಾಡೆಲ್ಗಳು ಕೆಲವರು ಅಷ್ಟೇ ಇನ್ನ ಒಳಗಡೆ ಇದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು. ಅವರನ್ನು ಕೂಡ ಒಂದು CCB ಪೊಲೀಸ್ ಜೀಪ್ ನಲ್ಲಿ ಕರ್ಕೊಂಡೋಗ್ಲಾಗುತ್ತೆ ಅಂತ ಹೇಳಿ ಕೂಡ ಪೊಲೀಸ್ ಮೂಲಗಳ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು. ಮತ್ತೆ ಹೊರಗಡೆ ಬಂದಂತಹ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಎಲ್ಲರನ್ನೂ ಕೂಡ ಕ್ಯಾಮ್ರಾ ಕಣ್ಣುಗಳನ್ನ, ಮಾಧ್ಯಮದ ಕ್ಯಾಮ್ರಾ ಕಣ್ಣುಗಳನ್ನು ನೋಡ್ತಿದ್ದಂತಾನೆ ಎಲ್ಲರೂ ಓಡೋಗ್ಲಿಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಅಂದ್ರೆ ಯಾವ್ದೋ ಒಂದ್ ರೀತಿಯಲ್ಲಿ ಅವರಿಗೆ ಪಾಪ ಪ್ರಜ್ಞೆ ಅಥವಾ ನಾವೆಲ್ಲ ತಪ್ಪು ಮಾಡಿದೀವಿ ಅನ್ನೋ ಪ್ರಜ್ಞೆ ಕಾಡ್ತಾ ಇದ್ದಿದ್ದು ಎದ್ದು ಕಾಣಿಸ್ತಾ ಇತ್ತು. ಹೀಗಾಗಿ ಎಲ್ಲರನ್ನೂ ಕೂಡ ಮುಖಗಳನ್ನು ಮುಚ್ಕೊಂಡು, ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ಯಾರು ಕೂಡ ಸಾಮಾನ್ಯರು ಇರಲಿಲ್ಲ, ಎಲ್ಲರೂ ಪ್ರತಿಷ್ಠಿತ ಗಣ್ಯ ವ್ಯಕ್ತಿಗಳ ಅಥವಾ ಉದ್ಯಮಿಗಳ, ರಾಜಕಾರಣಿಗಳ, ಚಲನಚಿತ್ರದ ವ್ಯಕ್ತಿಗಳಾಗಿದ್ರು ಅನ್ನೋದು ಕೂಡ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಈ ಒಂದು ಫಾರ್ಮ್ ಹೌಸ್ ನಲ್ಲಿ ಸೇರ್ಕೊಂಡು ನೆನೆ ಇಡೀ ಪಾರ್ಟಿಯಲ್ಲಿ ಮಜಾ ಮಾಡಿದಂತಹ ಎಲ್ಲರನ್ನೂ ಕೂಡ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಒಂದು ತಪಾಸಣೆಗಳನ್ನು ಮಾಡಿ, ವೈದ್ಯಕೀಯ ತಪಾಸಣೆಗಳನ್ನು ಮಾಡಿ, ಒಂದು ಎಲ್ಲರೂ ಕೂಡ ಸ್ಟೇಟ್ಮೆಂಟ್ ಗಳನ್ನು ಬರ್ಕೊಂಡು ಕೂಡ ಎಲ್ಲರನ್ನು ಈಗಾಗಲೇ ಒಂದು ಸ್ಟೇಷನ್ ಬೇಲ್ ಅನ್ನು ಕೊಟ್ಟು ಹೊರಗಡೆ ಬಿಟ್ಟಿರ್ತಕ್ಕಂಥದ್ದು. ಉಳಿದಂತ 7 ಜನರನ್ನ ಮಾತ್ರ ಪೊಲೀಸ್ ವಶಕ್ಕೆ ಪಡ್ಕೊಂಡು ಉಳಿದಂತ ಎಲ್ಲಾ ಜನರನ್ನು ಕೂಡ ಸ್ಟೇಷನ್ ಬೇಲ್ ಮೇಲೆ ಹೊರಗಡೆ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಹೊರಗಡೆ ಬಂದಂತಹ ಎಲ್ಲರೂ ಪಾರ್ಟಿಯಲ್ಲಿ ಭಾಗಿಯಾದಂತಹ ಯುವಕ ಯುವತಿಯರು, ಮಾಡೆಲ್ಗಳು, ನಟ ನಟಿಯರು ಎಲ್ಲರನ್ನೂ ಕೂಡ ತಮ್ಮ ಕಾರುಗಳನ್ನ ಹುಡುಕಾಡಲು ಹೋಗಿ ಬಿದ್ದಂತ ಪ್ರಕರಣ ಕೂಡ ನಡೀತು. ಇದಾದ ನಂತರ ಅವರವರ ಕಾರುಗಳು ಬಂದ ಮೇಲೆ ತರಾತುರಿಯಲ್ಲಿ ಕಾರುಗಳನ್ನ ಹತ್ತಿಕೊಂಡು ಓಡೋಗೋ ಪ್ರಸಂಗ ಕೂಡ ನಡೀತು. ಹೀಗಾಗಿ ಎಲ್ಲ ಒಂದ್ ಕಡೆ ಸುತ್ತಮುತ್ತಲು ಜನರು ಕೂಡ ಎಲ್ಲರೂ ಕೂಡ ಅವ್ರ ಮುಖಗಳನ್ನ ನೋಡಲು ಒಂದು ಕಾತುರತೆಯನ್ನು ಕೂಡ ಕಾಯ್ತಾ ಇದ್ರು. ಆದ್ರೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಅವಕಾಶ ಸಿಗ್ಲಿಲ್ಲ. ಪಾಪ ಬೇಸರಗೊಂಡ್ರು ಅಂತಾನೆ ಹೇಳ್ಬೋದು ಸಾರ್ವಜನಿಕರು. ಹೀಗಾಗಿ ಹೊರಗಡೆ ಬಂದಂತಹ ಎಲ್ಲಾ ಸೆಲೆಬ್ರಿಟಿಗಳಾಗ್ಲಿ, ಇಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಎಲ್ಲಾ ಯುವಕ ಯುವತಿಯರು ಕೂಡ ಈಗಾಗಲೇ ತೆರಳಿರ್ತಕ್ಕಂಥದ್ದು. ರೆಸಾರ್ಟ್ ನೊಳಗಡೆ ಒಂದು ಫಾರ್ಮ್ ಹೌಸ್ ನೊಳಗಡೆ ಕೆಲವು ಜನರಿದ್ದು ಅವರನ್ನ ಪೊಲೀಸ್ ಜೀಪ್ ನಲ್ಲೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕೂಡ ಈಗಾಗಲೇ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು. ವಿಶ್ವನಾಥ್, ಮೂರ್ತಿ, ನನಗೊಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಇದುವರೆಗೂ ಕೂಡ ಪಾದರಕ್ಷೆಗಳನ್ನು ನಮ್ಮ ಪಾದದ ರಕ್ಷಣೆಗಾಗಿ ಬಳಸ್ಕೊಳ್ತಾ ಇದ್ವಿ, ಆದರೆ ಯುವತಿ ಮುಖವನ್ನು ಮುಚ್ಕೊಳ್ಳೋದಕ್ಕೆ ಬಳಸ್ಕೊಂಡಿರುವಂಥದ್ದು ಒಂದು ಭಾಗ. ಮತ್ತು ಬೆಳಗ್ಗೆ ಒಬ್ಬ ಪ್ರಖ್ಯಾತ ತೆಲುಗು ನಟಿ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಆಕೆಯ ಕೈಗೆ ಮೊಬೈಲ್ ಯಾರು ಕೊಟ್ಟರು, ಮೊಬೈಲ್ ಸಿಕ್ಕ ನಂತರ ವಿಡಿಯೋವನ್ನು ಮಾಡಿ ಹರಿಬಿಡ್ತಾಳೆ, ನಾನು ರೇವ್ ಪಾರ್ಟಿಲಿ ಭಾಗಿಯಾಗಿಲ್ಲ ಅಂತ. ಸದ್ಯಕ್ಕೆ ಆಕೆಯನ್ನು ಕರೆದುಕೊಂಡು ಹೋಗುವಂತಹ ಕೆಲಸ ಆಗಿದೆಯಾ? ಸ್ಪಷ್ಟನೆ ಏನು ಕೊಡ್ತಾ ಇದ್ದಾರೆ ಪೊಲೀಸರು ಅಂತ? ಖಂಡಿತ ವಿಶ್ವನಾಥ್, ನೀವ್ ಹೇಳ್ದಂಗೆನೆ ಕೂಡ ಆಕೆ ನಮಗೆ ತಿಳಿದಂತ ಮಾಹಿತಿ ಪ್ರಕಾರ ಆಕೆ ನಾನೊಂದು ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಮೊಬೈಲ್ ಅನ್ನ ಪೊಲೀಸ್ನವರು ಪಡ್ಕೊಂಡಿರಲ್ಲ, ಅಂದ್ರೆ ಕಸ್ಕೊಂಡಿರಲ್ಲ ಅಥವಾ ವಶಕ್ಕೆ ಪಡ್ಕೊಂಡಿರಲ್ಲ. ಹಾಗಾಗಿ ಮೊಬೈಲ್ ಅವರ ಬಳಿಯಲ್ಲೇ ಇರ್ತದೆ. ಹಾಗಾಗಿ ಆ ಒಂದು ಮೊಬೈಲ್ ಅನ್ನ ಇವರೆಲ್ಲರೂ ಕೂಡ ಅವರ ಪೊಲೀಸರ ವಶದಲ್ಲಿದ್ದಾಗಲೂ ಕೂಡ ನಾನು ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಹಿಂದೆ, ಅಂದ್ರೆ ಅವರು ತಂಗಿದ್ದಂತಹ ಒಂದು ಬಿಲ್ಡಿಂಗ್ ನಲ್ಲಿ ಹಿಂಬದಿಯ ಬಾಗಿಲಿನಿಂದ ಆಚೆ ಬಂದು ಈ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ತದನಂತರ ಎಚ್ಚೆತ್ಕೊಂಡ, ಅಂದ್ರೆ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ
ಹರಿದಾಡ್ತಾ ಇದ್ದಂತೆ ಎಚ್ಚೆತ್ಕೊಂಡ ಪೊಲೀಸ್ನವರು ಇಮಿಡಿಯೇಟ್ ಆಗಿ ಆಕೆ ಬಳಿ ಹೋಗಿ ಆ ಮೊಬೈಲ್ ಅನ್ನ ಕಸಿದುಕೊಂಡು ಆಕೆಯನ್ನ ಪೊಲೀಸ್ ವಶಕ್ಕೆ ಪಡ್ಕೊಂಡ್ರು. ತದನಂತರ ಆಕೆಯನ್ನು ಕೂಡ ಇನ್ನೂ ಒಂದು ಫಾರ್ಮ್ ಹೌಸ್ ಇಂದ ಹೊರಗಡೆ ಬಂದಿಲ್ಲ. ಅದಾದ ನಂತರ ಈಗೇನು ನೀವ್ ಹೇಳ್ದಂಗೆನೆ ಕೂಡ ಒಂದು ಫಾರ್ಮ್ ಹೌಸ್ ಇಂದ ಹೊರಗಡೆ ಬಂದಂತಹ ಯುವಕರು ಎಲ್ಲರೂ ಕೂಡ ಕೈಗೆ ಏನ್ ಸಿಗುತ್ತೋ ಅಂದ್ರೆ A4 ಶೀಟು, ಒಂದು ಚಪ್ಪಲಿ, ಒಂದು ಸೀರೆ, ಒಂದು ಬೇರೆ ಏನಾದ್ರೂ ಸಿಕ್ಕಿದ್ರು ಕೂಡ ಮುಖ ಮುಚ್ಕೊಂಡು ಆಸೆ ಬರ್ತಿದ್ರೇನೋ ಗೊತ್ತಿಲ್ಲ. ಹಾಗಾಗಿ ಇನ್ನೆಷ್ಟು ಅವ್ರಿಗೆ ನಾಚಿಕೆ ಆಗಿರ್ಬೇಕು ಅಥವಾ ಒಂದು ಮಾನಗೇಡಿತನ ಆಗಿರ್ಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡ್ಬೇಕಾಗಿ ಬರುತ್ತೆ ವಿಶ್ವನಾಥ್. ಹೀಗಾಗಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಚಿತ್ರನಟಿ ಯಾರೇ ಇದ್ದಾರೆ ಅವರು ಇನ್ನು ಒಳಗಡೆನೆ ಇದ್ದಾರೆ. ಅವರನ್ನ ಪೊಲೀಸ್ ಜೀಪ್ ನಲ್ಲಿ ಕರ್ಕೊಂಡು ಹೋಗ್ಲಾಗುತ್ತೆ ಅನ್ನೋದು ಕೂಡ ಈಗಾಗಲೇ ತಿಳಿದು ಬಂದಿರ್ತಕ್ಕಂಥದ್ದು ವಿಶ್ವನಾಥ್. ಧನ್ಯವಾದ ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಮಾಧ್ಯಮಗಳ ಮೇಲೆಯೇ ಗೂಬೆ ಕೂರಿಸುವಂತಹ ಕೆಲಸವನ್ನು ಆ ನಟಿ ಮಾಡಿರುವಂಥದ್ದು. ಬೆಳಗ್ಗೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮೊಬೈಲನ್ನು ತೆಗೆದುಕೊಂಡು ಹೋಗಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದು, ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ ಅಂತ. ಇಲ್ಲಿ ನಮ್ಮ ಕನ್ಫರ್ಮೇಷನ್ ಇಲ್ಲದೆ ನಮ್ಮ ಪ್ರತಿನಿಧಿಗಳಾಗಿರಬಹುದು, ನಾವಾಗಿರಬಹುದು, ಯಾವುದೂ ಕೂಡ ಸುದ್ದಿಯನ್ನು ಬಿತ್ತರಿಸೋದಿಲ್ಲ. ಸದ್ಯಕ್ಕೆ ಆಕೆಯನ್ನು ಕೂಡ ಪೊಲೀಸರು ತಮ್ಮ ವಾಹನದಲ್ಲೇ ಕರೆದುಕೊಂಡು ಹೋಗಿ ಮೆಡಿಕಲ್ ಮಾಡಿಸಿ ಅದಾದಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.